ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ನಿಮಗೆ ಒಂಥರ ವಿಚಿತ್ರ ಅನ್ನಿಸ್ಬೋದು. ಏನು ಗುರುಗಳೇ, ನಾವು ದಿನ ಊಟ ಮಾಡ್ತಾ ಇರ್ತೀವಿ, ಏನು ಸ್ಪೆಷಲ್ ಇದೆ, ಯಾಕೆ ವರ್ಷಕ್ಕೊಂದ್ಸಲ ನಾವು ಈ ರೀತಿಯಲ್ಲಿ ಊಟ ಮಾಡಿ ಅಂತ ಹಾಕಿದ್ದೀರಾ ನೀವು ತಮ್ನೇಲಲ್ಲಿ, ಏನಿದು ವಿಶೇಷ ಅಂತ ಕೇಳ್ಬೋದು. ನೋಡಿ, ಈ ಒಂದು ಊಟ ಮಾಡುವಂತಹ ಒಂದು ಬಗೆ ರೀತಿ ಇದೆಯಲ್ಲ, ಈ ಒಂದು ರೀತಿಯಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಎರಡನ್ನೂ ಪಡ್ಕೋಬೋದು. ನೀವು ಒಳ್ಳೆಯ ಒಂದು ಅದೃಷ್ಟವಂತರಾಗ್ಬೋದು. ಅಂತಹ ಒಂದು ಊಟ ಇದು. ಇದನ್ನು ಹೆಂಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಅಡುಗೆಯನ್ನು ತಯಾರು ಮಾಡ್ತೀರ, ಅದರಲ್ಲಿ ಅನ್ನ, ಸಾರು, ಮಜ್ಜಿಗೆ, ಒಂದೆರಡು ಮೂರು ಥರ ಸ್ವೀಟ್ಗಳು, ಒಂದೆರಡು ಮೂರು ಥರ ಪಲ್ಯಗಳು, ನಿಮಗೆ ಇಷ್ಟವಾಗಿರ್ತಕ್ಕಂಥ ಈ ವಡೆಗಳು, ಪಾಯಸ ಎಲ್ಲವನ್ನು ಮಾಡಿಕೊಳ್ಬೇಕು. ಮಾಡಿಕೊಂಡು ಈ ಇಷ್ಟೂ ಒಂದು ತಿನಿಸುಗಳನ್ನ ಮೊದಲಿಗೆ ಒಂದು ಕಡೆ ಶುದ್ಧವಾಗಿರ್ತಕ್ಕಂಥ ಒಂದು ಬಾಳೆ ಎಲೆ ಹಾಕಿಬಿಟ್ಟು ಅದರ ಮೇಲೆ ಎಲ್ಲ ಒಂದು ಪಾತ್ರೆಗಳನ್ನು ಹಾಗೆ ಇಟ್ಟು ಮನೆ ದೇವರಿಗೆ ಒಂದು ಪೂಜೆಯನ್ನು ಮಾಡಿ, ಅಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಭಕ್ಷ್ಯಗಳನ್ನ ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯವನ್ನು ಮಾಡಿ ಒಂದು ಬಾಳೆ ಎಲೆ ಊಟವನ್ನು, ಅಂದರೆ ಒಂದು ಬಾಳೆಯಲ್ಲಿ ಊಟವನ್ನು, ಎಲ್ಲ ಥರದ್ದು ಒಂದು ಪದಾರ್ಥಗಳನ್ನು ಬಳಸಿ ಒಂದು ಊಟವನ್ನು ರೆಡಿ ಮಾಡಿಕೊಂಡು ಅದನ್ನು ಗೋವಿಗೆ, ಅಂದರೆ ಹಸುವಿಗೆ ಕೊಡುವಂಥದ್ದು. ಮತ್ತು ಒಂದು ಬಾಳೆ ಎಲೆ ಊಟವನ್ನು ಮನೆ ದೇವರಿಗೆ ತೆಗೆದಿಡುವಂಥದ್ದು. ಇನ್ನೊಂದು ಬಾಳೆ ಎಲೆ ಊಟವನ್ನು ಜಲಕ್ಕೆ, ಹರಿಯುವ ನೀರಿಗೆ ಬಿಡುವಂಥದ್ದು. ಒಂದು ಬಾಳೆ ಎಲೆ ಊಟವನ್ನು ಮನೆಯ ಹಿರಿಯರು ಮಾಡುವಂಥದ್ದು. ಇಷ್ಟು 4 ಎಲೆ ಆದಮೇಲೆ 5ನೇ ಎಲೆ ಊಟವನ್ನು ಮನೆಯ ಯಜಮಾನ ಅನಿಸ್ಕೊಂಡವರು ಅಥವಾ ಯಜಮಾಂತಿ ಅನಿಸ್ಕೊಂಡವರು, ನೀವು ಅಥವಾ ಮನೆಯವರು, ಗಂಡ ಇಲ್ಲ ಅಂದರೆ ಹೆಂಡತಿ, ಇಲ್ಲ ಗಂಡ ಹೆಂಡತಿ ಇಬ್ಬರು ಇದ್ದಾರೆ ಅಂದರೆ ಗಂಡ ಫಸ್ಟು ಇದನ್ನು ಊಟ ಮಾಡಬೇಕು. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪದ್ಧತಿ. ಹಿಂದಿನ ಕಾಲದಲ್ಲಿ ವರ್ಷಕ್ಕೊಂದ್ಸಲ ಇದು ವಿಶೇಷವಾಗಿ ಮಾಡ್ತಾಯಿದ್ರು. ಒಂದು ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಚೆನ್ನಾಗಿ ಸಾರಿಸಿ ರಂಗೋಲಿಯನ್ನು ಹಾಕಿ, ರಂಗೋಲಿಯ ಮೇಲೆ ಬಾಳೆ ಎಲೆಯನ್ನು ಹಾಕಿ, ಅಕ್ಕಪಕ್ಕದಲ್ಲಿ 2 ದೀಪವನ್ನು ಇಟ್ಟು ಎಲ್ಲ ಪದಾರ್ಥಗಳನ್ನು ಬಡಿಸಿ ಅದನ್ನು ಮೊದಲಿಗೆ ದೇವರಿಗೆ ನೈವೇದ್ಯವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ನಂತರ ಹಸುವಿಗೆ, ನಂತರ ವಿಶೇಷವಾಗಿರ್ತಕ್ಕಂಥ ನೀರಿಗೆ ಮತ್ತು ಮನೆಯ ಹಿರೀಕರಿಗೆ, ಹೀಗೆ 4 ಎಲೆಗಳನ್ನ ಕೊಟ್ಟು 5ನೇ ಎಲೆ ಊಟ, ಈ ಪಂಚ ಎಲೆಗಳು ಊಟ ಅಂತ ಹೇಳ್ತಾರೆ, 5 ಎಲೆಗಳ ಊಟ. ಈ 5 ಎಲೆಗಳನ್ನ ಏಕಕಾಲದಲ್ಲಿ ರೆಡಿ ಮಾಡಿಕೊಂಡು ಮನೆ ದೇವರಿಗೆ, ಹಿರೀಕರಿಗೆ ಹೀಗೆಲ್ಲ ಕೊಟ್ಕೊಂಡ್ಬಂದು ಕೊನೆಯಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡೋದ್ರಿಂದ, ಈ ಊಟ ಮಾಡೋದ್ರಿಂದ ಒಂದು ಆರೋಗ್ಯ ಅಂತಕ್ಕಂಥದ್ದು, ಮನೆಯಲ್ಲಿ ಒಂದು ಶ್ರೇಯಸ್ಸು ಅಂತಕ್ಕಂಥದ್ದು, ಮತ್ತು ಇಡೀ ವರ್ಷದಲ್ಲಿ ಅನುಕೂಲ ಅಂತಕ್ಕಂಥದ್ದು ಬರುತ್ತೆ. ಅದಕ್ಕೆ ನೀವು ವಿಶೇಷವಾಗಿರ್ತಕ್ಕಂಥ ಹಬ್ಬ ಹರಿದಿನಗಳ ಒಂದು ನೋಡಿಕೊಂಡು ಅವಾಗ ಮಾಡಿದ್ರೂ ಆಗುತ್ತೆ. ಇಲ್ಲಾಂದರೆ ಸ್ಪೆಷಲ್ ಆಗಿರ್ತಕ್ಕಂಥ ಈ ಹುಣ್ಣಿಮೆ ಅಥವಾ ಯಾವುದಾದ್ರು ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಕೂಡ ಈ ಒಂದು ಊಟವನ್ನು ಮಾಡ್ಬೋದು. ಇದು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪದ್ಧತಿ. ಕೆಲವ್ರ ಮನೇಲಿ ಇದನ್ನು ಮಾಡ್ತಾ ಇರ್ತೀರ, ಆದರೆ ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಇದರ ಬಗ್ಗೆ ನೀವು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ತಗೊಂಡು ಈ ಒಂದು ಸಣ್ಣ ತಂತ್ರವನ್ನು ಒಂದು ಮಾಡಿ ಜೀವನದಲ್ಲಿ ಒಂದು ಅಭಿವೃದ್ಧಿನ ಪಡ್ಕೊಳ್ಳಿ ಅನ್ನೋಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ನಮಸ್ಕಾರ.